ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಧನುಷ್ ಅವರು ಆಕ್ಟ್ ಮಾಡಿರುವಂತಹ ರಾಬ್ರಿ ಥ್ರಿಲ್ಲರ್ ಕರಾ ಮೂವಿ ಇವತ್ತು ರಿಲೀಸ್ ಆಗಿದೆ. ಸೊ ಇದು ವಿಘ್ನೇಶ್ ರಾಜ್ ಅವರ ಪೋರ್ತೋಜಿಲ್ ತರನೇ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಆಗಿದೆಯಾ ಅಥವಾ ಇದರಲ್ಲಿ ಏನಾದರೂ ಸ್ಪೆಷಲ್ ಇದೆಯಾ ಅಂತ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಫಿಲಮ್ನ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಈ ಮೂವಿ ನಡೆಯೋದು 1991 ಅದು ರಾಮಪುರ ಅನ್ನೋ ಒಂದು ಗ್ರಾಮದಲ್ಲಿ. ಇನ್ನು ಫಿಲಮ್ ಹೀರೋ ಹೆಸರು ಕರಾಸ್ವಾಮಿ, ಅಂದ್ರೆ ಧನುಷ್ ಅವರ ಹೆಸರು ಇದರಲ್ಲಿ ಕರಾಸ್ವಾಮಿ ಆಗಿರುತ್ತೆ. ಇವರು ಮತ್ತೆ ಇವರ ಫ್ಯಾಮಿಲಿ ಹ್ಯಾಪಿ ಆಗಿರ್ಬೇಕಾದ್ರೆ ಧನುಷ್ ಅವ್ರಿಗೆ ಒಂದು ಪ್ರಾಬ್ಲಮ್ ಬರುತ್ತೆ, ಅದು ಕೂಡ ಪೊಲೀಸ್ ಆಫೀಸರ್ ಜೊತೆ. ಫಸ್ಟ್ ಆಫ್ ಆಲ್ ಧನುಷ್ಗೆ ಮತ್ತೆ ಪೊಲೀಸ್ ಆಫೀಸರ್ ಮಧ್ಯೆ ಇರುವಂತ ಪ್ರಾಬ್ಲಮ್ ಏನು, ಇವರಿಬ್ಬರ ಮಧ್ಯೆ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಯ್ತು, ಮತ್ತೆ ಇದರಲ್ಲಿ ಧನುಷ್ ಅವರು ಒಂದಾದ್ಮೇಲೆ ಒಂದು ಬ್ಯಾಂಕ್ ರಾಬರಿ ಮಾಡ್ತಾನೆ ಇರ್ತಾರೆ. ಏನಕ್ಕೆ, ಇವರ ಇಂಟೆನ್ಷನ್ ಏನು ಅನ್ನೋದು ತಿಳ್ಕೊಬೇಕು ಅಂದ್ರೆ ನೀವು ಈ ಫಿಲಮ್ನ ಡೆಫಿನೆಟ್ಲಿ ನೋಡಲೇಬೇಕು. ಇನ್ನು ಫಿಲಮ್ ಅಲ್ಲಿ ಇರುವಂತಹ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ಧನುಷ್ ಅವ್ರ ಬಗ್ಗೆನೇ ಮಾತಾಡಬೇಕು. ಈ ಫಿಲಮ್ ಅಲ್ಲಿ ಕರಾಸ್ವಾಮಿ ಅನ್ನೋ ರೋಲ್ ಇವ್ರಿಗೆ ಅಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ಹಾಗೆ ಇವರ ಆಕ್ಟಿಂಗ್ ಬಗ್ಗೆ ನಾವು ಹೊಸದಾಗಿ ಏನು ಹೇಳೋ ಅವಶ್ಯಕತೆನೇ ಇಲ್ಲ, ನಿಮಗೆ ಗೊತ್ತು. ಇನ್ನು ಈ ಫಿಲಮ್ ಅಲ್ಲಿ ಇವರು ಎಮೋಷನ್ಸ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಒಂದ್ ಸೆಕೆಂಡ್ ನೀವು ಕೂಡ ಅದನ್ನ ಫೀಲ್ ಮಾಡ್ತೀರಾ ಅನ್ನೋ ಹಾಗೆ ಇವರ ಎಮೋಷನ್ಸ್ ಇದೆ. ಇನ್ನು ಮಮತಾ ಬೈಜು ಅವರ ಕ್ಯಾರೆಕ್ಟರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇವರ ಸ್ಕ್ರೀನ್ ಸ್ಪೇಸ್ ಇದರಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಕೂಡ ಇವರು ಇರೋ ಅಷ್ಟು ಟೈಮ್ ಕೂಡ ಇವರ ಆಕ್ಟಿಂಗ್ ಸೂಪರ್ ಆಗಿ ಬಂದಿದೆ. ಮತ್ತೆ ಇವರು ಕೂಡ ಆ ಹಳ್ಳಿ ವಾತಾವರಣಕ್ಕೆ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಒಂದೊಂದ್ಸಲ ಇವರು ಮಮತಾ ಬೈಜು ಅನ್ನೋದನ್ನೇ ಮರ್ತೋಗ್ಬೇಕು ಹಾಗೆ ಕಾಣಿಸ್ಕೊಳ್ತಾರೆ. ಮತ್ತೆ ಈ ಫಿಲಮ್ ಅಲ್ಲಿ ಇರುವಂತಹ ಬ್ಯಾಕ್ ಗ್ರೌಂಡ್ ಕೂಡ ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ಬಂದಿದೆ. ಎಲ್ಲೂ ಕೂಡ ಇದು CGI ಅನ್ನೋ ಹಾಗೆ ಇಲ್ಲ. ಇದು ಕೂಡ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ಒಂದು ಪ್ಲಸ್ ಪಾಯಿಂಟ್. ಇನ್ನು ಫಿಲಮ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಟ್ವಿಸ್ಟ್ಗಳು ಕೂಡ ಇದೆ. ಇದು ಫಿಲಮ್ನ ಎಂಗೇಜಿಂಗ್ ಆಗಿ ಇಡುತ್ತೆ. ಮತ್ತೆ ಇಂಟರ್ವೆಲ್ ಬರುವಂತಹ ಟ್ವಿಸ್ಟ್ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿದೆ. ಇನ್ನು ಈ ಫಿಲಮ್ ಅಲ್ಲಿ ಫಸ್ಟ್ ಹಾಫ್ಗೂ ಜಾಸ್ತಿ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಮತ್ತೆ ಈ ಫಿಲಮ್ ಆಲ್ಮೋಸ್ಟ್ ಆಲ್ ಧನುಷ್ ಮತ್ತೆ DSP ಸುತ್ತಾನೆ ನಡೀತಾ ಇರುತ್ತೆ. ಇನ್ನು DSP ಆಗಿ ಆಕ್ಟ್ ಮಾಡಿರುವಂತಹ ಸೂರಜ್ ಅವರ ಆಕ್ಟಿಂಗ್ ಕೂಡ ಅಷ್ಟೇ ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇವರಿಬ್ಬರ ಫೇಸ್ ಟು ಫೇಸ್ ಇದೆಯಲ್ಲ ಅದು ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಇವರಿಬ್ಬರೇ ಅಲ್ಲ, ಆಲ್ಮೋಸ್ಟ್ ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ ಆಕ್ಟಿಂಗ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತೆ ಈ ಫಿಲಮ್ ಅಲ್ಲಿ ನಂಗೆ ಸಾಂಗ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಡೆಫಿನೆಟ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಎಲಿವೇಶನ್ ಸೀನ್ಸ್ಗಳಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತೆ ವಿಘ್ನೇಶ್ ರಾಜ ಅವರ ಪೋರ್ತೋಜಿಲ್ ಫಿಲಮ್ ತರನೇ ಇದು ಕೂಡ ಥ್ರಿಲ್ಲರ್ ಅಂಡ್ ಟ್ವಿಸ್ಟ್ ಇರುವಂತ ಫಿಲಮ್. ಸೊ ಇವರ ಡೈರೆಕ್ಷನ್ ಇಲ್ಲಿ ಡೆಫಿನೆಟ್ಲಿ ಗೆದ್ದಿದೆ. ಫೈನಲಿ ನಾನು ಹೇಳೋದು ಧನುಷ್ ಅವರ ಕರಾ ಫಿಲಮ್ ಡೆಫಿನೆಟ್ಲಿ ಒಂದು ಹಿಟ್ ಫಿಲಮ್ ಆಗುತ್ತೆ. ಸೊ ಈ ಲಾಂಗ್ ವೀಕೆಂಡ್ಗೆ KD ಫಿಲಮ್ ಆದಮೇಲೆ ನೀವು ಈ ಫಿಲಮ್ನು ಕೂಡ ನೋಡ್ಬೋದು, ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಮತ್ತೆ ನೀವೇನಾದರೂ ಈ ಫಿಲಮ್ನ ಆಲ್ರೆಡಿ ನೋಡಿದರೆ ನಿಮಗೆ ಈ ಫಿಲಮ್ ಹೇಗೆ ಅನ್ನಿಸ್ತು, ಧನುಷ್ ಅವರ ಆ್ಯಕ್ಟಿಂಗ್ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.